ಮೈ ಸ್ಟೂಡೆಂಟ್ಸ್, ನಮ್ಮ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ 2023-24ನೇ ಸಾಲಿಗಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ. ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಲೆಸನ್ ವೈಸ್ ಮಾರ್ಕ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಅಂದ್ರೆ ಯಾವ ಲೆಸನ್ ಅಂದ್ರೆ ಎಷ್ಟೆಷ್ಟು ಅಂಕ ಪ್ರಶ್ನೆಗಳನ್ನ ಆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ದಿಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀನಿ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಅಂತೇಳಿ. ಸೊ ಇಲ್ಲಿ ನಾನು ತೆಗೆದುಕೊಳ್ತಾ ಇರೋದು ನೆಮ್ಮದಲ್ಲಿ ಇಟ್ಕೊಡ್ರಿ, ಈ ಏನು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ನೋಡ್ರಿ. ಸೊ ನಮ್ಮ ಇಂಗ್ಲಿಷ್ದು ಸೊ ಮಾಡೆಲ್ ಕ್ವಶನ್ ಪೇಪರ್ 2023-24ನೇ ಸಾಲಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಲೆಸನ್ ವೈಸ್ ಬ್ಲೂ ಪ್ರಿಂಟ್ ನಾನು ಡಿಸ್ಕಷನ್ ಮಾಡ್ತೀನಿ. ನೆಮ್ಮದಲ್ಲಿ ಇಟ್ಕೊಡ್ರಿ. ಇದಕ್ಕಿಂತ ಮುಂಚೆ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಲೆಸನ್ ವೈಸ್ ಬ್ಲೂ ಪ್ರಿಂಟ್, ನಂದು ಗೆಸ್ ಮಾಡಿದ್ದೆ. ಸೊ 2023-24ನೇ ಸಾಲಿನಲ್ಲಿ ಮೇನ್ ಎಕ್ಸಾಮ್ದು ಯಾವ ರೀತಿ ಬರುತ್ತೆ ಅಂತ ಹೇಳಿ ನಾನು ಲೆಸನ್ ವೈಸ್ ಬ್ಲೂ ಪ್ರಿಂಟ್ ನ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಈ ಏನು ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ ಇದೇ ರೀತಿ ಕೊಡ್ಬೇಕಂತ ಏನು ರೂಲ್ಸ್ ಇಲ್ಲ. ನಿಮ್ದಲ್ಲಿ ಇಟ್ಕೊಳ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ಫಸ್ಟ್ ಹೇಳ್ಬಿಡ್ತಿದ್ದೀನಿ, ಈ ಮಾದರಿ ಪ್ರಶ್ನೆ ಪತ್ರಿಕೆ ಏನ್ ಕೊಟ್ಟಿದ್ದಾರೆ ಇದೇ ರೀತಿ ಯಾವ ಲೆಸನ್ ಅಂದ್ರೆ ಎಷ್ಟು ಅಂಕ ಪ್ರಶ್ನೆ ಕೇಳಿದಾರ ಅಷ್ಟೇ ಅಂಕದ ಪ್ರಶ್ನೆ ಕೇಳಬೇಕಂತೇನು ರೂಲ್ಸ್ ಇಲ್ಲ. ಬದಲಾವಣೆ ಮಾಡ್ಲಿಕ್ಕೆ ಕ್ವಶನ್ ಪೇಪರ್ ಕನ್ಸ್ಟ್ರಕ್ಟ್ ಮಾಡೋರಿಗೆ ಅವಕಾಶ ಇರುತ್ತೆ. ಸೊ ಬೇಕಾದಂಗೆ ಅವರು ಚೇಂಜ್ ಮಾಡ್ಕೋಬಹುದು. 2 ಮಾರ್ಕ್ಸ್ ಇದ್ದಲ್ಲಿ 3 ಮಾರ್ಕ್ಸ್ ಕೇಳಬಹುದು, 3 ಮಾರ್ಕ್ಸ್ ಇದ್ದಲ್ಲಿ 2 ಮಾರ್ಕ್ಸ್ ಕೇಳಬಹುದು. ಈ ರೀತಿ ತಮ್ಮಷ್ಟು ತಾವೇ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ನಮ್ಗೇನು ಒಂದು ಎಷ್ಟು ಯಾವ ಲೆಸನ್ ಅಂದ್ರೆ ಎಷ್ಟು ಅಂಕ ಪ್ರಶ್ನೆ ಬಂದವ್ರು ನೋಡ್ಕೊಡ್ರಿ, ಅದನ್ನ ಪರ್ಫೆಕ್ಟ್ ಮಾಡ್ರಿ. ಅದಾದ ನಂತರ ಬೇಕಾದಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಓದ್ಕೊಡ್ರಿ, ಬೇರೆ ಬೇರೆ ಲೆಸನ್. ಎಕ್ಸಾಂಪಲ್ ಐತಿ ನೋಡ್ರಿ, ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಿಂದ 2 ಮಾರ್ಕ್ಸ್ ಕ್ವಶನ್ ಬಂದಿದೆ ಅನ್ಕೊಡ್ರಿ. ಫಸ್ಟ್ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಪರ್ಫೆಕ್ಟ್ ಮಾಡಿಟ್ಕೊಡ್ರಿ. ಅದಾದ ನಂತರ ಏನ್ ಮಾಡ್ರಿ, 3 ಮಾರ್ಕ್ಸ್ ಕ್ವಶನ್ಸ್ ಕೂಡ ನೋಡ್ಕೊಡ್ರಿ, 5 to 6 ಸೆಂಟೆನ್ಸ್ ಕ್ವಶನ್ಸ್, ಆಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ನೋಡ್ಕೊಡ್ರಿ, ಆರ್ಟಿಕಲ್ನ. ಸೊ ಇವೆಲ್ಲವನ್ನ ನೀವು ನೋಡ್ಕೋಬಹುದು ಇದು ಆದ ನಂತರ. ಸೊ ಅದಕ್ಕೆ ನನ್ನ ಒಂದು ಬ್ಲೂ ಪ್ರಿಂಟ್ ಕೂಡ ನೀವು ಅದನ್ನ ಆಧಾರವಾಗಿ ಇಟ್ಕೊಂಡು ಕೂಡ ಓದ್ರಿ, ಇದನ್ನು ಕೂಡ ಆಧಾರವಾಗಿ ಇಟ್ಕೊಂಡು ನೋಡ್ರಿ ಓದ್ರಿ. 100% ಅದೇ ರೀತಿ ಹೆಚ್ಚು ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದನ್ನ ನಾನು ಫಸ್ಟ್ ಹೇಳ್ಬಿಡ್ತಿದ್ದೀನಿ ನೋಡ್ರಿ, ಸರ್ ನೀವು ಹಿಂಗೆ ಹೇಳಿದಿರಿ ಅಂತ ಅಲ್ಲ. ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಆಧಾರವಾಗಿ ಇಟ್ಕೊಂಡು ಬೇಸ್ಮೆಂಟ್ ಆಗಿ ಇಟ್ಕೊಂಡು ನಾವು ಸೊ ಡಿಸ್ಕಷನ್ ಮಾಡ್ತಿದ್ದೇವ್ರಿ. ಓಕೆ, ಎಸ್, ಇಲ್ಲಿ ನೋಡ್ರಿ ವೆಟ್ ಟು ಕಂಟೆಂಟ್ ಅಂತ ಬರುತ್ತೆ. ಅಂದ್ರೆ ಇದು ಮಾತ್ರ ಚೇಂಜಸ್ ಆಗೋದಿಲ್ಲ. ಯಾವ ಲೆಸನ್ ಎಷ್ಟೆಷ್ಟು ಅಂಕ ಪ್ರಶ್ನೆ ಕೇಳ್ಬೇಕು ನೋಡ್ರಿ, ಅಷ್ಟಷ್ಟು ಅಂಕದ ಪ್ರಶ್ನೆಗಳನ್ನ ಅವ್ರು ಕೇಳಬೇಕು. ಪ್ರೋಸ್ ದಿಂದ 20 ಅಂಕದ ಮಾತ್ರ ಪ್ರಶ್ನೆ ಕೇಳಬೇಕು. ಪೊಯಿಟ್ರಿದಿಂದ 16 ಅಂಕದ ಪ್ರಶ್ನೆಗಳನ್ನು ಮಾತ್ರ ಕೇಳಬೇಕು. ಸಪ್ಲಿಮೆಂಟರಿ ರೀಡರ್ ದಿಂದ 4 ಅಂಕದ ಪ್ರಶ್ನೆ ಮಾತ್ರ ಬರಬೇಕು. ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ 16 ಅಂಕದ ಪ್ರಶ್ನೆ ಬರಬೇಕು. ಕಾಂಪ್ರಿಹೆನ್ಷನ್ ಕಂಪೋಸಿಷನ್ ಅಂತ ಬರ್ತದೆ, ಅದರಿಂದ 24 ಅಂಕದ ಪ್ರಶ್ನೆಗಳು ಬರಬೇಕು. ನಾನು ಹೇಳ್ತಾನೆ ಬರ್ತಿದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಏನು ಇದೆ ನೋಡ್ರಿ, ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ ಮತ್ತು ಕಾಂಪ್ರಿಹೆನ್ಷನ್ ಕಂಪೋಸಿಷನ್ 40 ಮಾರ್ಕ್ಸ್ ಆಗುತ್ತಾ. ಸೊ ಲೆಸನ್ ಮತ್ತು ಪೊಯೆಟ್ರಿ ಮತ್ತು ಸಪ್ಲಿಮೆಂಟರಿ ರೀಡರ್ ಇದು 40 ಮಾರ್ಕ್ಸ್ ಇರುತ್ತಾ. 40 + 40 = 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ಓಕೆ, ಎಸ್, ಇದು ಮಾತ್ರ ಚೇಂಜ್ ಆಗುದಿಲ್ಲ. ಇಷ್ಟಿಷ್ಟು ಅಂಕದ ಪ್ರಶ್ನೆಗಳನ್ನ ಕೇಳ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಲೆಸನ್ ವೈಸ್ ಮಾರ್ಕ್ಸ್ ಲಿಸ್ಟ್ ನಾವು ಡಿಸ್ಕಷನ್ ಮಾಡೋಣ. ಮತ್ತೆ ಹೇಳ್ತಿದ್ದೀನಿ, ಇದು ಫೈನಲ್ ಅಂತ ಅನ್ಕೋಬೇಡ್ರಿ. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ನಾವು ಸ್ಟಡಿ ಮಾಡೋಣ, ಮತ್ತೆ ಎಕ್ಸ್ಟ್ರಾ ಕೂಡ ಓದ್ಕೊಳ್ಳಿ. ಓಕೆ, ಪ್ರೋಸ್ ಸೆಕ್ಷನ್ ಎಷ್ಟೆಷ್ಟು ಅಂಕ ಪ್ರಶ್ನೆ ಕೇಳಿದಾರೆ ನಿಮ್ಗೆ ಆಲ್ರೆಡಿ ಗೊತ್ತು ಮಾಡಿ ಸ್ಟೂಡೆಂಟ್ಸ್. 2 ಅಂಕದ 4 ಪ್ರಶ್ನೆ ಕೇಳ್ಬೇಕಿರ್ತ, 3 ಅಂಕದ 4 ಪ್ರಶ್ನೆ ಕೇಳ್ಬೇಕಿರ್ತ. ಸೊ ಟೋಟಲ್ 8 ಪ್ರಶ್ನೆಗಳು ಪ್ರೋ ಸೆಕ್ಷನ್ ಅಂದ್ರೆ 20 ಅಂಕಗಳು ಬರ್ತಾವ. ಓಕೆ, ಎಸ್. ಸೊ ಹೀರೋದಿಂದ ನಾನು ಗೆಸ್ ಮಾಡಿದ್ರು ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಹೀರೋದಿಂದ 2 ಮಾರ್ಕ್ಸ್ ಕ್ವಶನ್ ಪೇಪರ್ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. 2-3 ಸೆಂಟೆನ್ಸಸ್ ಕ್ವಶನ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಸೊ ಅದೇ ಕೇಳಿದಾರ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ, ಇದೇನು ಚೇಂಜಸ್ ಆಗಿಲ್ಲ. ಅದಕ್ಕಾಗಿ ಹೀರೋದಿಂದ 3 ಅಂಕದ ಪ್ರಶ್ನೆಗಳನ್ನ ನೀವು 2 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಡ್ರಿ. ಓಕೆ, ಎಸ್. ಆಮೇಲೆ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ದಿಂದ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಅನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾವುದು, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಹೇಳಿ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದು ನನ್ನ ಎಕ್ಸ್ಪೆಕ್ಟೇಷನ್. ಸೊ RC ಅಂತ ಏನ್ ಬರ್ತಾವ್ರಿ, ಯಾರ್ಯಾರು ಹೇಳಿದ್ರು ಅಂತ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ 5 to 6 ಸೆಂಟೆನ್ಸ್ ಕ್ವಶನ್ಸ್ ಕೇಳಿದಾರಿ. ಸೊ ನಾನು ಇನ್ನೊಂದು ಹೋಪ್ ಇಟ್ಕೊಂಡಿದ್ದೀನಿ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ 3 ಅಂಕದ ಎಕ್ಸ್ಟ್ರಾಕ್ಟ್ ಕೇಳ್ತಾರೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕಾಗಿ ಮೊದಲು 5 to 6 ಸೆಂಟೆನ್ಸ್ ಕ್ವಶನ್ಸ್ ಓದ್ಕೊಡ್ರಿ, ಅದಾದ ನಂತರ ಎಕ್ಸ್ಟ್ರಾಕ್ಟ್ ಕೂಡ ಓದ್ಕೊಡ್ರಿ. ಇದು ನನ್ನ ಗ್ಯಾಸ್. ಓಕೆ, ಇಲ್ಲ ಸರ್ 2 ಮಾರ್ಕ್ಸ್ ಕ್ವಶನ್ ಇದರಿಂದ ಬರ್ಬೋದ್ರಿ. ಸೊ ಈ ರೀತಿನೂ ಆಗ್ಬೋದು.
ಅಂಡ್ ಜೆಂಟಲ್‌ಮ್ಯಾನ್ ಆಫ್ ಲಿಯೋನ್ ಮಾಡಿರೋದಂತ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದನ್ನೇ ಕೇಳಿದ್ದಾರೆ ಜೆಂಟಲ್‌ಮ್ಯಾನ್ ಆಫ್ ಲಿಯೋನ್ ಮಾಡಿರೋದಂದ್ರ. ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಸನ್ ಅಂದ್ರ ನಾನು 5 ಟು 6 ಸೆಂಟೆನ್ಸ್ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಮತ್ತೆ 2 ಮಾರ್ಕ್ಸ್ ಕ್ವಶನ್ 2-3 ವಾಕ್ಯದಲ್ಲಿರುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಮಾಡಿ ಸ್ಟೂಡೆಂಟ್ಸ್. ಇದನ್ನ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಸನ್ ಅಂದ್ರ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ 3 ಅಂಕದ 5 ಟು 6 ಸೆಂಟೆನ್ಸ್ ಕ್ವಶನ್ಸ್. ಯಾವ ಕಾರಣಕ್ಕಾಗಿ ಅಂದ್ರೆ ಹೇಳ್ತಿದ್ದೀನಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಸನ್ ಮೊದಲಿಂದ ನೋಡ್ಕೊಂಡು ಬರೀ 2 ಮಾರ್ಕ್ಸ್ ಕ್ವಶನ್ ಕೇಳ್ತಿದಾರ. ಅದಕ್ಕಾಗಿ ಏನಾದ್ರೂ ಅವ್ರಿಗೆ ಬದಲಾವಣೆ ಮಾಡ್ಬೇಕು ಅನ್ಸಿದ್ದೆ ಆದಲ್ಲಿ ಅವರು ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇದೆ. 3 ಅಂಕದ 5-6 ವಾಕ್ಯದಲ್ಲಿ ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ನಾನು ಮತ್ತೆ SSLC ಮೇನ್ ಎಕ್ಸಾಮ್‌ದಲ್ಲಿ ಈ ಕ್ವೆಶ್ಚನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೇನೆ. ಬಟ್ ಅವ್ರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2-3 ವಾಕ್ಯದಲ್ಲಿ ಇರುವಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದನ್ನು ಮಾಡ್ಕೊಂಡು ಅದನ್ನು ಮಾಡ್ರಿ. ಸೊ ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ಕೊರಿ. ಓಕೆ, ಮಾದರಿ ಪ್ರಶ್ನೆ ಪತ್ರಿಕೆ ಆಧಾರ ಮೇಲೆ ಕ್ಲಿಯರ್ ಮಾಡ್ಕೊರಿ. ಆಮೇಲೆ ನಂದು ನೋಡ್ಕೊಳ್ರಿ. ಅಂಡ್ ದ ಕನ್ಸರ್ನ್ ಅಂದ್ರೆ ನಾನು 2-3 ಸೆಂಟೆನ್ಸ್ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅವರು 3 ಅಂಕದ ಒಂದು ಆರ್ಸಿಯನ್ನ ಕೇಳಿದ್ದಾರೆ. ಸೊ 3 ಅಂಕದ ಒಂದು ಎಕ್ಸ್ಟ್ರಾಕ್ಟ್ ಅನ್ನು ಕೇಳಿದ್ದಾರೆ. ನಾವು ಅದಕ್ಕೆ ಹೇಳ್ತಿರ್ತೀವಿ ಮಾಡಿ ಸ್ಟೂಡೆಂಟ್ಸ್, ಲೆಸನ್ ವೈಸ್ ಬ್ಲೂ ಪ್ರಿಂಟ್ ನ ತೆಗೆದು ಹಾಕಿದ್ದಾರೆ. ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಇಲ್ವೇ ಇಲ್ಲ. ಇವೆಲ್ಲವೂ ನಮಗೆ ಗೆಸ್ ಮಾಡುವಂತದ್ದು, ಬರುತ್ತೋ ಬರಲ್ಲೋ. ಸೊ ಅವರಿಗೆ ಫುಲ್ ಫ್ರೀಡಮ್ ಇರ್ತಾ ಬೇಕಾದಷ್ಟು, ಸ್ಪೆಷಲಿ ಈ ಪ್ರೋ ಸೆಕ್ಷನ್ ದಲ್ಲಿ ಅವರು ಬೇಕಾದ ಗೇಮ್ ಆಡ್ಬೋದು. ಯಾಕಂದ್ರೆ ಇಷ್ಟೊಂದು ಇದರಿಂದ ಅದ್ರ ಮೂಲಕ ಈಗ ಎಕ್ಸಾಂಪಲ್, ಸೊ 2 ಮಾರ್ಕ್ಸ್ ಕ್ವಶನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ 3 ಮಾರ್ಕ್ಸ್ ಕ್ವಶನ್ ಕೇಳಬಹುದು ಎಕ್ಸ್ಟ್ರಾ, ಅಥವಾ ದ ಕನ್ಸರ್ನ್ 3 ಮಾರ್ಕ್ಸ್ ಆರ್ಸಿ ಇದು 5 ಟು 6 ಸೆಂಟೆನ್ಸ್ ಕ್ವಶನ್ಸ್ ಕೇಳಬಹುದು. ಸೊ ಈ ರೀತಿ 3 ಅವಕಾಶಗಳು ಇರ್ತವೆ. ಯಾವುದೇ ಕೇಳ್ರಿ, ಇರುವುದೇ 3 ಅವಕಾಶ. ಒಂದು 2 ಮಾರ್ಕ್ಸ್, ಇನ್ನೊಂದು 3 ಮಾರ್ಕ್ಸ್, ಇನ್ನೊಂದು 3 ಮಾರ್ಕ್ಸ್. ಪ್ರೋ ಸೆಕ್ಷನ್ ಕೇಳಬೇಕಾದ್ರೆ ಇಷ್ಟನೇ. ಅದು 2 ಮಾರ್ಕ್ಸ್ 2-3 ಸೆಂಟೆನ್ಸ್ ಕ್ವಶನ್ಸ್, 3 ಮಾರ್ಕ್ಸ್ 5 ಟು 6 ಸೆಂಟೆನ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್. ಇಷ್ಟು ಬಿಟ್ರೆ ಮತ್ತೇನು ಕೇಳಲಿಕ್ಕೆ ಅವ್ರ ಅವಕಾಶ ಇರಲ್ಲ. ಏನೇ ಮಾಡಿದ್ರು ಇದರಲ್ಲೇನೆ ಮಾಡ್ಬೇಕು. ಅದಕ್ಕಾಗಿ ಸೊ ನೀವು ಮೊದಲು ಇದನ್ನೆಲ್ಲ ಪರ್ಫೆಕ್ಟ್ ಮಾಡಿದ ನಂತರ ಬೇರೆ ಬೇರೆ ಕ್ವಶನ್ಸ್ ಕೂಡ ಓದ್ಕೊಡ್ರಿ, ಪರ್ಫೆಕ್ಟ್ ಮಾಡಿ ಇಟ್ಕೊಡ್ರಿ. ಓಕೆ, ಅಂಡ್ ದ ಡಿಸ್ಕವರ್ ಅಂದ್ರೆ ನಾನು 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇ ಕ್ವಶನ್ ಕೇಳಿದಾರ, ಅದರಲ್ಲಿ ಏನೂ ಬದಲಾವಣೆ ಮಾಡಿಲ್ಲ. ಅಂಡ್ ಸೆವೆಂತ್ ಲೆಸನ್ ಕಲರ್ಸ್ ಆಫ್ ಸೈಲೆನ್ಸ್ ಅಂತ 2 ಮಾರ್ಕ್ಸ್ ಕ್ವಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ. 2-3 ಸೆಂಟೆನ್ಸ್ ಕ್ವಶನ್ ಅದೇ ಕ್ವಶನ್ ಅನ್ನ ಕೇಳಿದಾರೆ ಅವರು ಕೂಡ. ಸೈನ್ಸ್ ಅನ್ನು ಹೋಗೋ ಸಲುವಾಗಿ 2 ಮಾರ್ಕ್ಸ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇ ರೀತಿ 2-3 ಸೆಂಟೆನ್ಸ್ ಕ್ವಶನ್ ಅನ್ನೇ ಕೇಳಿದ್ದಾರೆ. ನೋಡ್ರಿ, ಕೆಲವು ಬದಲಾವಣೆ ಆಗಿದಾವ ಅಷ್ಟೇ. ನಮ್ಮ ಎಕ್ಸ್ಪೆಕ್ಟೇಷನ್ ಬಿಟ್ಟು ಬಹಳ ಏನು ಚೇಂಜಸ್ ಅಂತೂ ಆಗಿಲ್ಲ. ಸೊ ಅದೇ ಹೇಳ್ತಿರ್ತೀನಿ, ನಾವು ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತಿರ್ತೀವಿ ಅಂತದ ಅದೇ ರೀತಿ ಬರ್ತಿರ್ತೈತಿ. ಬಹಳ ಏನು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇನ್ನು ಪಾಯಿಂಟ್ ಸೆಕ್ಷನ್ ಅಂದ್ರ ನಾನೇನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಮತ್ತು ಅವ್ರು ಏನೇನ್ ಮಾಡಿದಾರಂತೆ. ಸೊ ಇಲ್ಲಿ ನೋಡ್ರಿ, ಪೋಯಟ್ರಿ ಸೆಕ್ಷನ್ ಟೋಟಲ್ 16 ಮಾರ್ಕ್ಸ್ ಕೇಳ್ತಾರೆ. ಸೊ 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಆಮೇಲೆ 3 ಅಂಕದ 2 ಪ್ರಶ್ನೆ ಕೇಳ್ತಾರೆ. ಆಮೇಲೆ 4 ಅಂಕದ 2 ಪ್ರಶ್ನೆಗಳು ಬರ್ತವೆ. ಟೋಟಲ್ 5 ಪ್ರಶ್ನೆಗಳು 16 ಅಂಕಗಳು. ಓಕೆ, ಎಸ್. ಗ್ರಾಂಡ್ ಕ್ಲೈಮ್ಸ್ ಇಂದ 100% ಸಮರಿನೇ ಕೇಳ್ತಾರೆ, ಕೇಳಿದಾರೆ, ನೋ ಪ್ರಾಬ್ಲಮ್. ಇನ್ನು ಕ್ವಾಲಿಟಿ ಆಫ್ ಪರ್ಚೇಸ್ ಅಂದ್ರೆ ಮೆಮೊರೈಸೇಷನ್ ಕೇಳ್ತಾರೆ. ಇದು 100%, ಇದರಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಆದ್ರೆ ಐ ಆಮ್ ದ ಲ್ಯಾಡ್ ಇಂದ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ 2 ಮಾರ್ಕ್ಸ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅವ್ರು ಕೇಳಿದ್ದು 3 ಅಂಕದ 5-6 ಅಂಕದಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ರೀತಿ ಬದಲಾವಣೆ ಮಾಡಿದ್ದಾರೆ. ಓಕೆ, ಐ ಆಮ್ ದ ಲ್ಯಾಂಡ್ ನಾನು ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಐ ಆಮ್ ದ ಲ್ಯಾಂಡ್ 2 ಮಾರ್ಕ್ಸ್ ಕ್ವಶನ್ ಅನ್ನೇ ಮೇನ್ ಎಕ್ಸಾಮ್ ನಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಓಕೆ, ಅಂಡ್ ದ ಸಾಂಗ್ ಆಫ್ ಇಂಡಿಯಾದಿಂದ 3 ಮಾರ್ಕ್ಸ್ 5 ಟು 6 ಸೆಂಟೆನ್ಸ್ ಕ್ವಶನ್ಸ್ ಕೇಳಿದ್ದೆ. ಆದ್ರೆ ಅದನ್ನೇ, ಸೊ ನಾ ಅದಕ್ಕೆ ಹೇಳ್ತಿದ್ದೆ ನಾನು, ದ ಸಾಂಗ್ ಆಫ್ ಇಂಡಿಯಾ 5 ಟು 6 ಸೆಂಟೆನ್ಸ್ ಕ್ವಶನ್ಸ್ ಕೇಳಿದ್ರೆ ಸಮರಿನೇ ಬರೀರಿ ಅಂತ ಹೇಳ್ತಿದ್ದೆ. ಅವರು ಸಮರಿನೇ ಕೇಳಿದ್ದಾರೆ. ಫಾರ್ 4 ಮಾರ್ಕ್ಸ್ ದಲ್ಲಿ ಸಮರಿ ಕೇಳಿದ್ದಾರೆ. ನಮ್ದು ಹೇಳ್ಕೊಡ್ರಿ, 3 ಸಮರಿ ಕೇಳಬೇಕು. 3 ಸಮರಿದಲ್ಲಿ ಗ್ರ್ಯಾಂಡ್ ಕ್ಲೈಮ್ಸ್ ಟ್ರೀ ಒಂದು ಕೇಳಿದ್ದಾರೆ, ದ ಸಾಂಗ್ ಆಫ್ ಇಂಡಿಯಾ ಒಂದು ಕೇಳಿದ್ದಾರೆ, ಇನ್ನೊಂದು ಯಾವ್ದು ಕೇಳಿದಾರೆ ಅನ್ನೋದು ಮುಂದೆ ಹೇಳ್ತೀನಿ ನೋಡ್ರಿ. ಓಕೆ, ಅಂಡ್ ಜಾಸ್ ಪೋಯಮ್ 2 ಇದರ ಸಮರಿ ಕೇಳಿಲ್ಲ, ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೇವಿ. ಇಲ್ಲಿ ದೊಡ್ಡ ಬದಲಾವಣೆ ಇದು. ಈ ರೀತಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ. 2 ಮಾರ್ಕ್ಸ್ ದ ಕ್ವಶನ್ ಅನ್ನು ಕೇಳಿದ್ದಾರೆ, 2-3 ವಾಕ್ಯದ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಒಂದು ದೊಡ್ಡ ಬದಲಾವಣೆನೇ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟೊಂದು ಚೇಂಜಸ್ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಜಾಸ್ ಪೋಯಮ್ 2 ಅಂದ್ರ 3 ಮಾರ್ಕ್ಸ್ ಕ್ವಶನ್ ಕೇಳಬೇಕಿತ್ತು, ಒಂದು ಅಥವಾ 4 ಮಾರ್ಕ್ಸ್ ಕ್ವಶನ್ ಕೇಳಬೇಕು ಒಂದು. ಬಟ್ ಅವರು 3 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಐ ಥಿಂಕ್ ಡೆಫಿನೆಟ್ಲಿ ಮಾಡಿ ಸ್ಟೂಡೆಂಟ್ಸ್, ಕ್ವಶನ್ ಪೇಪರ್ ಒಂದು ಅಮೇಜಿಂಗ್ ಆಗಿರುತ್ತಾ, ಒಂದು ಒಂದು ಸರ್ಪ್ರೈಸ್ ಇದ್ದೇ ಇರುತ್ತೆ. ಓಕೆ, ಇದನ್ನೆಲ್ಲ ನೋಡ್ತಾ ಇದ್ರಿ. ಅದಕ್ಕಾಗಿ 3 ಅಂಕದ ಪ್ರಶ್ನೆಯನ್ನು ಕೇಳೋದು ಅದಕ್ಕೂ ಎಕ್ಸ್ಪರ್ಟ್ ಆಗ್ರಿ. 2-3 ಅಂಕದ ಪ್ರಶ್ನೆ ಕೂಡ ನೀವು ತಯಾರು ಮಾಡಿ ಇಟ್ಕೊಳ್ರಿ ಅಂತೇಳಿ ಈಗಲೇ ಅವರು ನಿಮಗೆ ಇಂಡೈರೆಕ್ಟ್ ಆಗಿ ಸಜೆಸ್ಟ್ ಮಾಡ್ತಿದ್ದಾರೆ. ನಾವು ಹೇಳ್ತಿದ್ದೇವೆ ಜಾಸ್ ಪಾಯಿಂಟ್ ಯಾವುದೇ 2 ಅಂಕದ ಪ್ರಶ್ನೆ ಇದು ಹಾಗಾದ್ರೆ ಈ ಒಂದು ಕ್ವಶನ್ ಪೇಪರ್ ಆಧಾರ ಮೇಲೆ ನಾವು ಅನ್ಕೋಬಹುದು, ಗ್ರ್ಯಾಂಡ್ ಕ್ಲೈಮ್ಸ್ ದಿಂದಲೂ ಕೂಡ 2 ಅಂಕದ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ ಅಲ್ವಾ?
ಹೌದೇನಿಲ್? ಸೊ ಇಲ್ಲಿ ಜಾಸ್ ಪಾಯಿಂಟ್ ಟೂ ಕೇಳ್ತಾರ ಅನ್ಬೇಕಾ ಗ್ರ್ಯಾಂಡ್ ಮಾ ಕ್ಲಾಮ್ಸ್ ಟ್ರೀ ಇದಂದ್ರು ಕೇಳ್ಬೋದಲ್ಲ. ನೆಕ್ಸ್ಟ್ ಜಾಸ್ ಪಾಯಿಂಟ್ ಟೂ ಅನ್ನ ಸಮಯದಲ್ಲಿ ಕೊಟ್ಟು ಗ್ರ್ಯಾಂಡ್ ಮಾ ಕ್ಲಾಮ್ಸ್ ಟ್ರೀ 2 ಮಾರ್ಕ್ಸ್ ಯಾಕೆ ಕೇಳ್ಬಾರ್ದು ಹೇಳ್ರಿ? ಈ ಪಾಯಿಂಟ್ ನೋಟ್ ಮಾಡಿ ಇಟ್ಕೊಳ್ರಿ, ನೆಮ್ದಲ್ಲಿ ಇಟ್ಕೊಳ್ರಿ ಮಾಡಿ ಸ್ಟೂಡೆಂಟ್ಸ್. 2 ಅಂಕದ ಗ್ರ್ಯಾಂಡ್ ಮಾ ಕ್ಲಾಮ್ಸ್ ಟ್ರೀ ಇದಿಂದ್ರ ಕ್ವಶನ್ಸ್ ನೋಡಿ ಓದ್ಕೊಳ್ರಿ. ಡೆಫಿನೆಟ್ಲಿ ಈ ರೀತಿ ಮಾಡೋಂತ ಚಾನ್ಸಸ್ ಅವ್ರು ಇಂಡೈರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ. ಎಲ್ಲಾ ಟೀಚರ್ಸ್ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನಾವು ಯಾವುದೇ ರೀತಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈ ಪ್ರಶ್ನೆ ಮೂಲಕ ಕೊಡ್ತಿದ್ದಾರೆ. ಸೊ ನೆಮ್ಮದಿಯಲ್ಲಿ ಇಟ್ಕೊಳ್ಳಿ. ಗ್ರಾಂಡ್ ಕ್ಲಾಮ್ಸಟ್ರಿ ಇಂದ ಜಾಸ್ ಟು ಎಲ್ಲಿ ಕೇಳ್ಬೋದು, ಸಮಯದಲ್ಲಿ ಕೇಳ್ಬೋದು. ಕೇಳಿ ಗ್ರಾಂಡ್ ಕ್ಲಾಮ್ಸಟ್ರಿ ಏನ 2 ಮಾರ್ಕ್ಸ್ ಯಾಕೆ ಕೇಳ್ಬಾರ್ದ್ರಿ? ಅಂಡ್ ಬ್ಯಾಲಡ್ ಆಫ್ ದ ಟೆಂಪಲ್ಸ್ ಅಂದ್ರೆ 4 ಮಾರ್ಕ್ಸ್ ಸಮರಿ ಕೇಳಿದಾರೆ. ನಾನು ಹೇಳ್ತಾ ಇದ್ದೆ ಬ್ಯಾಲಡ್ ಆಫ್ ದ ಟೆಂಪಲ್ಸ್ ಅಂದ್ರೆ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದೀನಿ. ಹೌದ್ರಿ, 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ನ ಮತ್ತೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಆದ್ರೆ ಸಮರಿಯನ್ನು ಎಕ್ಸ್ಪೆಕ್ಟ್ ಮಾಡೋದು. ಬಟ್ ಅವ್ರು ಕೇಳಿದ್ದಾರೆ, ಸಮರಿಯನ್ನು ಕೇಳಿದ್ದಾರೆ. ಸೊ ಬ್ಯಾಲಡ್ ಆಫ್ ದ ಟೆಂಪಲ್ಸ್ ಸಮರಿಯನ್ನು ಕೂಡ ನೋಡಿ ಮಾಡಿ ಸ್ಟೂಡೆಂಟ್ಸ್. ಅಂಡ್ ದ ಬ್ಲೈಂಡ್ ಬಾಯ್ಸ್ ಅಂದ್ರೆ ಇದೇನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. 4 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ಬೇಕಾತ ಪೋಯಮ್ ಮೆಮೊರೈಸೇಷನ್ ಕೇಳ್ಬೇಕಾದ ಇದು 100% ಏನು ಚೇಂಜ್ ಆಗಲ್ಲ. ಕಾಲ್ಡ್ ಮರ್ಸಿ ಮತ್ತು ಇದೊಂದು ಓಕೆ. ಅಂಡ್ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ನಂತರ 2 ಅಂಕ ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ 3 ಅಂಕದ ಎಕ್ಸ್ಟ್ರಾಕ್ಟ್ ಅನ್ನ ಕೇಳಿದ್ದಾರೆ. ಸೊ ಈ ರೀತಿ ಬದಲಾವಣೆ ಮಾಡ್ತಿದ್ದಾರೆ. ಮಾಡಿ ಸ್ಟೂಡೆಂಟ್ಸ್, ನಾನು ಅದಕ್ಕೆ ಹೇಳ್ತಿದ್ದೀನಿ, ಲೆಸನ್ ವಾಯ್ಸ್ ಬ್ಲೂ ಪ್ರಿಂಟ್ ನ ತೆಗೆದು ಹಾಕಿದ್ದಾರೆ 2019-20 ಅಥವಾ ಇದು ನಾವು ಏನ್ ಕರಿತೀವಿ, ಕಂಟೆಂಟ್ ವಾಯ್ಸ್ ಬ್ಲೂ ಪ್ರಿಂಟ್ ಅಂತ ಕರಿತೀವಿ. ಇದನ್ನು ತೆಗೆದು ಹಾಕಿ ಥೀಮ್ ವಾಯ್ಸ್ ಬ್ಲೂ ಪ್ರಿಂಟ್ ನ ಅವರು ಮಾಡಿದ್ದಾರೆ. ಅದಕ್ಕಾಗಿ ಸೊ ಎಲ್ಲಾ ಲೆಸನ್ಸ್ ಕ್ವಶನ್ಸ್ ಅನ್ನು ಚೆನ್ನಾಗಿ ಓದ್ಕೋಬೇಕಾಗತ್ತ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತ. ನಾನು ಏನ್ ಹೇಳ್ತಿದ್ದೆ ನೆಮ್ಮದಲ್ಲಿ ಇಟ್ಕೊಡ್ರಿ. ಈ ಸದ್ಯ ಆಫ್ಟರ್ ಔಟರ್ ಸ್ಪೇಸ್ 2 ಮಾರ್ಕ್ಸ್ ನಂತರ 2 ಮಾರ್ಕ್ಸ್ ನೋಡ್ಕೊಡ್ರಿ, 3 ಮಾರ್ಕ್ಸ್ ಕ್ವಶನ್ ನೋಡ್ಕೊಡ್ರಿ. ಹೆಂಗ್ ಬೇಕಾದ್ರೂ ಅವ್ರು ಕೇಳೋದಿರ್ತೈತಿ. ಮೊದಲು ಈ ಬ್ಲೂ ಪ್ರಿಂಟ್ ಪ್ರಕಾರ ಮಾಡಿ ಮುಗಿಸ್ರಿ. ಓಕೆ, ಬ್ಲೂ ಪ್ರಿಂಟ್ ಪ್ರಕಾರ ಮಾಡಿ ಮುಗಿಸ್ರಿ, ಮತ್ತೆ ಎಕ್ಸ್ಟ್ರಾ ಕೂಡ ಓದ್ರಿ. ಇದು ಸಪ್ಲಿಮೆಂಟರಿ ಅಂತೂ ಏನು ಆಗುದಲ್ರಿ. ಇದ್ರಲ್ಲಿ ಏನೋ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಇರೋದೇ 4 ಲೆಸನ್ಸ್ ಅದಾವು. ಅದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ 2 ಕೇಳ್ಬೇಕಾತ, 4 ಕೇಳ್ತಾರ. 4ರಲ್ಲಿ 2 ಬರೀರಿ ಅಂತ ಹೇಳ್ತಾರ. ಸೊ ಇದಂತೂ ಏನೂ ತೊಂದರೆ ಇಲ್ಲ. ಸೊ ಇದು ನಾರಾಯಣಪುರ ಇನ್ಸಿಡೆಂಟ್ ಅಥವಾ ಸೊ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಇಂದ ಕ್ವಶನ್ ಕೇಳಿದ್ರೆ 2ರಲ್ಲಿ 1 ಬರೀರಿ ಅಂತ ಹೇಳಿ. ಗ್ರೇಟ್ ಮಾಟ ಯಾವಲ್ ಅಥವಾ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತ ಕ್ವಶನ್ ಕೇಳಿದ್ರೆ 2ರಲ್ಲಿ 1 ಬರೀರಿ ಅಂತ ಹೇಳಿ. ಇದರಲ್ಲಿ ಏನು ಚೇಂಜ್ ಇಲ್ಲ. ನೀವು ಈ ಎಲ್ಲಾ ಪಾಠಗಳ 2 ಅಂಕದ 2-3 ವಾಕ್ಯದ ಪ್ರಶ್ನೆ ನೋಡ್ಕೊಂಡ್ರೆ ಸಾಕು, ಯು ವಿಲ್ ಗೆಟ್ 100% ಮಾರ್ಕ್ಸ್. ಸೊ ಇದಾಗಿತ್ತು ಮಾಡಿ ಸ್ಟೂಡೆಂಟ್ಸ್. ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ದ ಮಾಡೆಲ್ ಕ್ವಶನ್ ಪೇಪರ್ ನ ಇಟ್ಕೊಂಡು ಏನ್ ಮಾಡಿದೀನಿ, ಲೆಸನ್ ವಾಯ್ಸ್ ಗ್ರೂಪ್ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅದಕ್ಕಾಗಿ ಸೊ ಚೆನ್ನಾಗಿ ಓದ್ಕೊಳ್ರಿ. ಏನು ಹೆದರ್ಕೊಳ್ಳುವಂಥದ್ದು ಏನೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಓದ್ಕೊಳ್ರಿ, ಪರ್ಫೆಕ್ಟ್ ಮಾಡ್ಕೊಳ್ರಿ, ಏನೋ ತೊಂದರೆ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ಈ ಮಾದರಿ ಪ್ರಶ್ನೆ ಪತ್ರಿಕೆ ಆಧಾರ ಇಟ್ಕೊಂಡು ಮೊದಲು ಸ್ಟಡಿ ಮಾಡ್ರಿ. ಇದಾದ ನಂತರ ನಮ್ದು ಬ್ಲೂ ಪ್ರಿಂಟ್ ಕೂಡ ಇಟ್ಕೊಂಡು ಸ್ಟಡಿ ಮಾಡ್ರಿ. ಅದಾದ ನಂತರ ಎಕ್ಸ್ಟ್ರಾ ಕ್ವಶನ್ಸ್ ಮಾಡ್ರಿ, ಮುಗಿದಾಯ್ತು. ಓಕೆ, ನಮ್ದು ಇಟ್ಕೊಳ್ರಿ. ಹಾಗಾದ್ರೆ ನಾನು ಹೇಳ್ತಿದ್ದೀನಿ, ಈ ಏನು ಮೊದಲ ಮಾಡೆಲ್ ಕ್ವಶನ್ ಪೇಪರ್ ಏನ್ ಬಿಟ್ಟಿದೆ ನೋಡ್ರಿ, ಅದನ್ನ ಇಟ್ಕೊಂಡು ಈ ಸದ್ ಏನಿನ ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಇದನ್ನ ಇಟ್ಕೊಂಡು ಎಲ್ಲ ಕ್ವಶನ್ಸ್ ಓದ್ಕೊಳ್ರಿ. ಇದಾದ ನಂತರ 2ನೇದು ನಂದು ಪರ್ಸನಲ್ ಏನು ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಬಿಟ್ಟಿದ್ದೇನೆ, ಅದನ್ನ ಮಾಡ್ಕೊಡ್ರಿ. ಇನ್ನು 3ನೇದು ಎಕ್ಸ್ಟ್ರಾ ಕ್ವಶನ್ಸ್ ನೋಡ್ಕೊಡ್ರಿ, ಮುಗಿದಾಯ್ತು. 100% ಯಾವುದು ಅಂಜಿಕೆನೇ ಇರೋದಿಲ್ಲ. ಈ ರೀತಿ ಸ್ಟಡಿ ಮಾಡ್ರಿ, ಬಹಳಷ್ಟು ಈಸಿಯಾಗಿ ಅಂಕಗಳು ಸಿಗ್ತಾವೆ. ಓಕೆ, ಸೊ ನೆಕ್ಸ್ಟ್ ನಾನು ಇದೇ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಎಸ್. ಆಮೇಲೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡ್ತಿದ್ದೀನಿ, ಅವೆಲ್ಲವನ್ನ ನೋಡ್ರಿ. ಓಕೆ, ಕಂಟಿನ್ಯೂಸ್ ವಿಡಿಯೋ ನೋಡ್ತಾ ಬನ್ನಿ, ಸ್ಟಡಿ ಮಾಡ್ತಾ ಬನ್ನಿ, ಕೇಳ್ರಿ, ಅರ್ಥ ಮಾಡ್ಕೊಡ್ರಿ, ಸಾಕು. ಓಕೆ, ಎಸ್. ಎಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಲಿ. ಲಾಸ್ಟ್ ವಿಡಿಯೋ ಬಿಡ್ತಾ ಇದ್ದೀನಿ. ಸೊ ಶೇರ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಆದ್ರೆ ಏನ್ ಪ್ರಾಬ್ಲಮ್ಸ್, ಇವೆಲ್ಲ ಫ್ರೀ ರೀ. ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಇವೆಲ್ಲ ಫ್ರೀ. ಇದಕ್ಕೆ ಸಬ್ಸ್ಕ್ರೈಬ್ ಆದ್ರೆ ಏನ್ ಸರ್, ಅದ್ರ ನೋಟಿಫಿಕೇಶನ್ ಆಲ್ ಬೆಲ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗಲೇ ವಿಡಿಯೋ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕಾಗಿ ನೋಟಿಫಿಕೇಶನ್ ಮೂಲಕ ತಪ್ತಾ ಇರ್ತಾವೆ. ಓಕೆ, ಎಸ್ ಸರ್. ನಿಮ್ ಚಾನಲ್ ಸಪೋರ್ಟ್ ಮಾಡ್ಬೇಕು. ಏನ್ ಮಾಡ್ಬೇಕು ಸರ್? ಜಾಯ್ನ್ ಆಗಿ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು. ಜೊತೆಗೆ ನನ್ನ ನಂಬರ್ ಕೂಡ ಪಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.